ರತ್ನ ದಿ ಪರ್ಲ್ ಇದು ಕೇವಲ ರತ್ನ ಅಲ್ಲ, ಒಂದು ರಾಜ್ಯದ ಕತೆ. ಈ ರತ್ನ ತುಂಬ ಅಪರೂಪದ್ದು, ಹಾಗೆ ತುಂಬ ಬೆಲೆ ಬಾಳುತ್ತೆ. ಈ ರತ್ನವನ್ನು ಆ ರಾಜ ಕುಟುಂಬಿಕರು ಕಾಪಾಡ್ಕೊತಾ ಬಂದಿದ್ದಾರೆ. ಈ ರತ್ನ ತುಂಬ ಬೆಲೆ ಬಾಳುತ್ತೆ ಅಂತ ಸುತ್ತಮುತ್ತಲಿನ ರಾಜರು ಮತ್ತು ವಿದೇಶಿ ರಾಜರು ಅನೇಕ ಪ್ರಯತ್ನಗಳು ಮಾಡ್ತಾರೆ. ಆದರೆ ಆ ರತ್ನ ಅವ್ರಿಗೆ ಸಿಗೋದಿಲ್ಲ. ಯಾಕಂದರೆ ಆ ರತ್ನ ಎಲ್ಲಿ ಇರೋದು ಅಂತ ಆ ರಾಜನಿಗೆ ಮತ್ತು ಅವ್ರ ಕುಟುಂಬಿಕರಿಗೆ ಮಾತ್ರ ಗೊತ್ತಿರುತ್ತೆ. ಈ ರಾಜರಿಗೆ ಇಬ್ಬರು ಸಂತಾನವಾಗಿರ್ತಾರೆ. ಮೊದಲು ಹುಡುಗಿ, ಆಮೇಲೆ ಹುಡುಗನಿಗೆ ಯಾವುದು ಅಭ್ಯಾಸ ಸರಿಯಾಗಿ ಬರಲ್ಲ ಅಂತ ಅವನನ್ನು ಬೇರೆ ರಾಜ್ಯಕ್ಕೆ ವಿದ್ಯಾಭ್ಯಾಸ ಮಾಡಲು ಕಳಿಸುತ್ತಾರೆ. ಆ ರಾಜಕುಮಾರ್ತೆಗೆ ಮದುವೆ ವಯಸ್ಸು ಬಂದಿರುತ್ತೆ. ರಾಜಕುಮಾರ್ತೆಗೆ ಸ್ವಯಂವರ ಪ್ರಕಟಣೆ ಮಾಡ್ತಾನೆ. ಆ ಸ್ವಯಂವರದಲ್ಲಿ ಪಾಲ್ಗೊಳ್ಳೋದವರು ಯಾರಾದರೂ ಪರವಾಗಿಲ್ಲ, ಆದರೆ ಎಲ್ಲ ವಿದ್ಯೆಗಳನ್ನು ಗೆಲ್ಲಬೇಕು ಅಂತ ನಿಬಂಧನೆ ಇಡುತ್ತಾನೆ. ಅದರಲ್ಲಿ ಅನೇಕ ರಾಜರು, ವಿದೇಶಿ ರಾಜರು ಮತ್ತು ಸಾಮಾನ್ಯ ಜನರು ಪಾಲ್ಗೊಳ್ತಾರೆ. ಕೊನೆಗೆ ಯಾರು ಗೆಲ್ತಾರೆ, ಆಮೇಲೆ ಈ ರತ್ನನ ಕತೆ ಏನಾಗುತ್ತೆ, ಆ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಅಂತ ಮುಂದೆ ತಿಳ್ಕೊಳ್ಳೋಣ. ನಮಸ್ಕಾರ.